ಯಾವುದೋ ಲೆವೆಲಿಗೆ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಲಕ್ಕಿ ಚಾಮ್ ತಾರಮ್ಮ ಕಂಗ್ರ್ಯಾಚುಲೇಷನ್ಸ್. ಟ್ರೇಲರ್ ತುಂಬ ಚೆನ್ನಾಗಿದೆ, ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರಾ ತಾರಮ್ಮ. ಏನು ಅನ್ನಿಸ್ತಾ ಇದೆ ಕೋಟಿ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿದೆ ಇವಾಗ? ಮೊದಲನೇದಾಗಿ ಕೋಟಿಯ ಕುಟುಂಬಕ್ಕೆ ಹಾಗೂ ಇಲ್ಲಿ ನಡೆದಿರುವ ಕೋಟಿಯ ಒಳ್ಳೆಯ ಮನಸ್ಸುಳ್ಳ ಎಲ್ಲರಿಗೂ ಕೂಡ ನಮಸ್ಕಾರ. ಚೆನ್ನಾಗಿ ಕಾಣಿಸ್ತಿದ್ಯಮ್ಮ ನೀನು. ಹೀರೋಯಿನ್ ಕೂಡ ಈ ಥರ ಡ್ರೆಸ್ ಹಾಕೊಂಡು ಬಂದಿಲ್ಲ, ಮಿಂಚ್ತಾ ಇದೆಯಾ ಆ್ಯಕ್ಚುಲಿ. ಥ್ಯಾಂಕ್ ಯು ತಾರಮ್ಮ. ನಾನು ಎಲ್ಲೋ ಹೋಗಿಲ್ಲ ಕಡೆಮ್ಮ, ಇಲ್ಲೇ ಇದ್ದೀನಿ. ಕೋಟಿ ನನ್ನ ಚಿತ್ರ ಜೀವನದ ಮುಖ್ಯವಾದ ಸಿನಿಮಾಗಳಲ್ಲಿ ಒಂದು. ತುಂಬ ತುಂಬ ಥ್ಯಾಂಕ್ಸ್. ಮತ್ತು ಎಷ್ಟು ಸತಿ ಹೇಳಿದ್ದೀನೋ ಪರಮ್ಗೆ ಗೊತ್ತಿಲ್ಲ. ಪರಮ್ ಒಬ್ಬ ನಿರ್ದೇಶಕನಾಗಿ ನಿಜವಾಗ್ಲೂ ಸೂಕ್ಷ್ಮ ಮನಸ್ಸುಳ್ಳ ಒಬ್ಬ ವ್ಯಕ್ತಿ ನಿರ್ದೇಶಕರಾದರೆ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳನ್ನು ಸಿನಿಮಾದಲ್ಲಿ ಅಷ್ಟೇ, ಅದು ಕಾಸ್ಟ್ಯೂಮ್ ಆಗಿರಲಿ, ಮೇಕಪ್ ಆಗಿರಲಿ, ಅಥವಾ ಆರ್ಟಲ್ಲಿ ಮನೆಯಲ್ಲಿ ಇರುವಂಥ ಸಣ್ಣ ಸಣ್ಣ ವಸ್ತುಗಳಾಗಿರಲಿ, ಭಾವನೆಗಳಾಗಿರಲಿ, ಆ್ಯಕ್ಟಿಂಗಲ್ಲಿ ಏನೇ ಒಂದು ಸಣ್ಣ ಭಾವನೆ ಕ್ಯಾಪ್ಚರ್ ಮಾಡೋದ್ರಲ್ಲಿ ಕೂಡ ಅಷ್ಟೇ ಪರ್ಫೆಕ್ಟಾಗಿ, ಎಷ್ಟೇ ಸರಿ ಆಗ್ತಿದ್ರೆ ಅದೇ ನಾನು ಪರಮ್ಗೆ ಹೇಳ್ತೀನಿ, ಮಗು ಥರ ಹಠ ಮಾಡ್ತಾನೆ, ಅದು ಸತ್ಯ. ಬಟ್ ನಗು ಯಾವಾಗಲೂ ಖಂಡಿತ ಇರುತ್ತೆ. ಅದು ಯಾವಾಗ ನೀನು ಕೋಪಿಷ್ಟ ಆಗಿದ್ದು ನಂಗೆ ನಿಜವಾಗ್ಲೂ ನೋಡಿಲ್ಲ. ಅದೇನಾಗುತ್ತೆ ಗೊತ್ತಾರಮ್ಮ, TRP ಬರೋ ದಿವಸನೇ ಇಂಟರ್ವ್ಯೂ ಕೇಳಿರ್ತೀನಿ, ಅವ್ರಿಗೆ TRP ಟೆನ್ಷನಲ್ಲಿ ಇದ್ದಾಗ ಅವರು ಪೋಸ್ಟ್ಪೋನ್ ಮಾಡಿ ಬೈದ್ಬಿಡ್ತಾರೆ ಇಂಟರ್ವ್ಯೂ ಕೇಳಿದ್ರೆ. TRPಗೂ ಒಂದು ಭಾವನೆಗಳಿಗೂ ನನ್ನ ವ್ಯತ್ಯಾಸ ನೋಡಲೇ ಇಲ್ಲ. ಯಾಕೆಂದರೆ ಗೆದ್ದಾಗಲೂ ಪರಮ್ ಹಾಗೇ ಇರ್ತಾನೆ, ಒಂಥರ ಬೇಜಾರಾದಾಗಲೂ ಹಾಗೇ ಇರ್ತಾನೆ. ನಾನು ಅಫ್ಕೋರ್ಸ್ ಹಠ ಇದೆ, ನಾನು ಅದು ಮಾತ್ರ ಸತ್ಯ. ಏನಾದರೂ ಬೇಕು ಅಂದರೆ ಅದು ಬೇಕು. ಅಂದರೆ ಕಲಾವಿದರಿಂದ ಪಾತ್ರ ಮಾಡಬೇಕಾದ್ರೆ, ಅಭಿನಯ ಮಾಡಬೇಕಾದ್ರೆ ಅಮ್ಮ ಇದು ಬೇಕು ಅಂತ ಕೇಳುವಂಥ ಆ ಥರ ನಿರ್ದೇಶಕರಿದ್ದಾಗ ನಮಗೂ ಕೂಡ ಇನ್ನೂ ಹೆಚ್ಚು ಏನಾದರೂ ಮಾಡಬೇಕು, ಇನ್ನೇನೋ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋ ಆಸೆಗಳು ಇದ್ದೇ ಇರುತ್ತೆ. ಮತ್ತು ಇಡೀ ಪ್ರೊಡಕ್ಷನ್ ಟೀಮ್ ನಿಜವಾಗ್ಲೂ ಇಟ್ ವಾಸ್ ವೆರಿ ಆರ್ಗನೈಸ್ಡ್. ಎಲ್ಲಿಯೂ ಕೂಡ ಪ್ರೊಡಕ್ಷನ್ ಟೀಮಿಂದ ಎಲ್ಲಿಯೂ ಒಂದು ಸಣ್ಣ ಸಮಸ್ಯೆ ಕೂಡ ಆಗಲಿಲ್ಲ. ತುಂಬ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅಸಿಸ್ಟೆಂಟ್, ಅಸೋಸಿಯೇಟ್, ಕ್ಯಾಮ್ರಾಮೆನ್, ಎಲ್ಲ ಟೆಕ್ನಿಷಿಯನ್ಗಳು ಕೂಡ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಆರ್ಟಿಸ್ಟ್ ಎಲ್ಲರೂ. ಮೊದಲನೇದಾಗಿ ಧನಂಜಯ ಅಫ್ಕೋರ್ಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅವನ ಜೊತೆ ಆ್ಯಕ್ಟ್ ಮಾಡೋದು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಸೇಮೇ ಆಗಿರುತ್ತೆ. ಯಾಕಂದರೆ ಒಂದೇ ಭಾವನೆ ಹಂಚ್ಕೊಳ್ತೀವಿ. ಆದರೆ ಇದು ನಮ್ಮ ಹ್ಯಾಟ್ರಿಕ್ ಕಾಂಬಿನೇಷನ್. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಈ ಪಿಕ್ಚರಲ್ಲಿ ಕೂಡ ನಮ್ಮ ಕಾಂಬಿನೇಷನ್ ತುಂಬ ಚೆನ್ನಾಗಿ ಆಗುತ್ತೆ ಅಂತೇಳಿ. ಹಾಗೆ ಹೀರೋಯಿನ್ ಜೊತೆ ಹೆಚ್ಚು ಸೀನ್ಗಳಿಲ್ಲ, ಆದರೂ ಲಾಸ್ಟ್ ಸೀನ್ ಚೆನ್ನಾಗಿತ್ತು. ಮತ್ತು ಚೆನ್ನಾಗಿ ಕಾಣಿಸ್ತಾಳೆ ಮುದ್ದಾಗಿ. ಮತ್ತು ಅವರಿಬ್ಬರು ನನ್ನ ಮಕ್ಕಳು ಇನ್ನಿಬ್ಬರಿದ್ದಾರೆ, ಅವರು ವೆರಿ ವೆರಿ ಕ್ಯೂಟ್ ಆ್ಯಂಡ್ ವೆರಿ ಟ್ಯಾಲೆಂಟೆಡ್. ತುಂಬ ಖುಷಿ ಅನ್ನಿಸ್ತು. ಇಡೀ ಫ್ಯಾಮ್ಲಿ ನಮಗೆ ನಿಜವಾಗ್ಲೂ ಫ್ಯಾಮ್ಲಿ ಥರ ಬಾಂಡಿಂಗ್ ಆಗೋಗಿತ್ತು. ದಿನ ಶೂಟಿಂಗು ಮತ್ತು ಹೋಗ್ಬೇಕಾದ್ರೆ ಅದೇ ಬಾಂಡಿಂಗಲ್ಲಿತ್ತು. ಅದಾದಮೇಲೆ ರಮೇಶ್ ಚಂದ್ರ, ನಾನು ಅವತ್ತು ಹೇಳಿದೆ, ಅವನೊಂದು ಅಪಿಯರೆನ್ಸೇ ಸಾಕು, ಗೆಟಪ್ ಒಂದು ಶಾರ್ಟ್ ಹಿಂಗೆ ಬಂದರೆ ಸಾಕು, ಸೂಪರ್ಬ್ ಕಾಣಿಸ್ತೀಯ ರಮೇಶ. ಆ್ಯಂಡ್ ಇವತ್ತು ಬೇರೆ ಗೆಟಪಲ್ಲಿ ಬಂದಿದ್ದಾರೆ ನೋಡಿ ತಾರಮ್ಮ. ಇಲ್ಲ, ಇತ್ತೀಚೆಗೆ ಹೀಗೆ ಬರ್ತಾನ ನಾನು. ಅದಕ್ಕೆ ಶ್ರುತಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ಇಷ್ಟೊಂದು ಡ್ರೆಸ್ ಸೆನ್ಸ್ ಎಲ್ಲ ಇವನಿಗೆ ಇರಲಿಲ್ಲ. ಬಹುಶಃ ಅದೆಲ್ಲವೂ ಶ್ರುತಿಯಿಂದನೇ ಆಗಿರೋದು ಅಂತ ನಾನು ಭಾವಿಸ್ತೀನಿ. ಅವಳು ಶ್ರುತಿ ನಾಯ್ಡುಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಇನ್ನೆಲ್ಲರೂ. ಆಮೇಲೆ KRG, ನೀನು ಹೇಳಿದೆಯಲ್ಲ ನಾನು ಲಕ್ಕಿ ಚಾರ್ಮಾಗೆ, KRG ಕೂಡ ಅವರಿಬ್ಬರು, ಕಾರ್ತಿಕ್ ಮತ್ತು ಯೋಗಿ ಇಬ್ಬರು ಲಕ್ಕಿ ಚಾರ್ಮ್ಗಳು. ಅವರು ಯಾವುದೇ ಸಿನಿಮಾ ಮಾಡಿರಲಿ ಅದು ನಮ್ಮ ಸಿನಿಮಾ ಅಂತ ಹೇಳಿ ಒಂದು ರೀತಿಯಾಗಿ ಹೃದಯಕ್ಕೆ, ಮನಸ್ಸಿಗೆ ಹತ್ತಿರ ತಗೊಂಡು ಕೆಲಸ ಮಾಡ್ತಾರೆ. ಅಫ್ಕೋರ್ಸ್ ನೀವು ಈ ಚಿತ್ರಕ್ಕೆ ದೊಡ್ಡ ಶಕ್ತಿಯಾಗಿ ಬಂದಿದ್ದೀರಿ. ತುಂಬ ತುಂಬ ಥ್ಯಾಂಕ್ಸ್. ಹಾಗೆ ನನ್ನೆಲ್ಲ ಸಿನಿಮಾ ಪತ್ರಕರ್ತರುಗಳಿಗೂ ಕೂಡ ಇವತ್ತು ನೋಡುವಂಥ ಒಂದು ಸುಯೋಗ ಸಿಕ್ತು. ಇದು ಟ್ರೈಲರ್, ನಾನು ಧನಂಜಯ್ಗೆ ಕೇಳ್ತಿದ್ದೆ, ಈ ಟೀಸರ್ಗೂ ಟ್ರೈಲರ್ಗೂ ಏನು ಡಿಫ್ರೆನ್ಸು, ನನಗಿದು ಗೊತ್ತಾಗಲ್ಲ ಅಂತ. ಟೀಸರ್ ಚಿಕ್ಕದಾಗಿರುತ್ತೆ, ಟ್ರೈಲರ್ ದೊಡ್ಡದಾಗಿರುತ್ತೆ. ಅದೇ ಸಮಯ ಅಂತ ಹೇಳಿದ್ರು. ಅದೇ ಯಾಕಂದರೆ ನಮಗಿಲ್ಲ ಇದೆಲ್ಲ, ನಮ್ಗೆ ಗೊತ್ತಿರ್ತಿರ್ಲಿಲ್ಲ ಟೀಸರ್ ಅಂದರೆ. ಈಗಂತೂ ತುಂಬ ಈ ಥರದ್ದು ಈವೆಂಟ್ಸು ಜಾಸ್ತಿ ಆಗುತ್ತೆ. ನಿಮ್ಮನ್ನು ಆವಾಗ ಭೇಟಿ ಮಾಡ್ತಾ ಇರ್ಬೋದು ಈ ಥರದ ಒಂದೊಂದು ಕಾರಣಗಳನ್ನ ಇಟ್ಕೊಂಡು. ಬಟ್ ತುಂಬ ತುಂಬ ಥ್ಯಾಂಕ್ಸ್. ನನಗೆ ಗೊತ್ತು ನೀವೆಲ್ಲರೂ ಪರಮ್ ನಿಮ್ಮ ಕುಟುಂಬದವನು, ಮೊದಲು ನಿಮ್ಮಿಂದನೇ ಜೀವನನ ಸ್ಟಾರ್ಟ್ ಮಾಡಿದವರು. ಅದಕ್ಕೋಸ್ಕರ ಪರಮ್ಗೆ ಯಾವಾಗಲೂ ಜೊತೆಯಾಗಿರ್ತೀರಿ, ಅವನಿಗೆ ಶಕ್ತಿ ಕೊಡ್ತೀರಿ, ಬೆಂತಡ್ತೀರಿ ಅಂತ ಗೊತ್ತು. ಈ ಪಿಕ್ಚರ್ ರಿಲೀಸ್ ಆದಮೇಲೆ ಖಂಡಿತವಾಗ್ಲೂ ನೀವೆಲ್ಲರೂ ಮೆಚ್ಕೊಳ್ತೀರಿ. ನೀವಷ್ಟೇ ಅಲ್ಲ, ನಿಮ್ಮಿಂದ ಕರ್ನಾಟಕ ಜನತೆಗೆ ಇನ್ನಿಷ್ಟು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತೀರಿ. ಇದು ದೊಡ್ಡ ಯಶಸ್ವಿ ಆಗಬೇಕು ಈ ಚಿತ್ರ. ಹಾಗೆ ಈ ಪ್ರೊಡಕ್ಷನ್ ಜಿಯೋ ಅವರು ವೆರಿ ಕಮಿಟೆಡ್ ಪ್ರೊಡ್ಯೂಸರ್ಸ್.
ಅವರಿಗೂ ಮತ್ತು ಈ ಸಂಸ್ಥೆಯಿಂದ 10 ಚಿತ್ರಗಳು ಬೇಗ ಅಂದರೆ ಥಿಯೇಟ್ರಿಗೆ ಸಿನಿಮಾ ಇಲ್ಲ ಅಂತಾರಲ್ಲ ಆ ಥರ ಆದರೆ ಬೇಗ ಸಿನಿಮಾಗಳು ಆಗಬೇಕು ಅಂತ ಕೇಳ್ಕೊಳ್ತಾ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ತಾರಮ್ಮ, ಥ್ಯಾಂಕ್ ಯು ವೆರಿ ಮಚ್. 14ನೇ ತಾರೀಕು ನಿಮ್ಮನ್ನು ಇಡೀ ಕಲಾವಿದರನ್ನ ಥಿಯೇಟ್ರಲ್ಲಿ ಕಣ್ತುಂಬಿಕೊಡೋದಕ್ಕೆ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ತಾರಮ್ಮ. ಥ್ಯಾಂಕ್ ಯು ಜಾನ್ವಿ, ಥ್ಯಾಂಕ್ಸ್. ನೀನೇನೋ ಇದರಲ್ಲಿ ಪ್ರಶ್ನೆ ಬರ್ಕೊಂಡು ಇಟ್ಕೊಂಡಿದ್ದೀನೋ ಅಂದ್ಕೊಂಡು. ಥ್ಯಾಂಕ್ ಯು ಅಮ್ಮ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.